ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲಿ ಹುದ್ದೆಗಳಿಗಾಗಿ ನೇಮಕಾತಿ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. HK ಹಾಗೂ ನಾನ್ HK ವಿಭಾಗದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನಾನ್ HK ಹಾಗೂ HK ದವರಿಗೆ ಸಪರೇಟ್ ಅಪ್ಲಿಕೇಶನ್ ಅನ್ನು ಕರೆಯಲಾಗಿದೆ. ಯಾವೆಲ್ಲ ಹುದ್ದೆಗಳು ಯಾವ್ಯಾವ ಡಿಸ್ಟಿಕ್ಗೆ ಕರೆದಿದ್ದಾರೆ, ಮತ್ತೆ ಯಾವತ್ತು ಪ್ರಾರಂಭ, ಏನೆಲ್ಲ ವಿದ್ಯಾರ್ಹತೆ ಇರಬೇಕು, ಯಾವ ಪೋಸ್ಟ್ಗಳಿದಾವೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನೋಟಿಫಿಕೇಶನ್ ದಿನಾಂಕ ಬಂದು 24 ಜೂನ್ 2026ರಂದು ನೋಟಿಫಿಕೇಶನ್ ಆಗಿದೆ. ಈಗ ಸದ್ಯಕ್ಕೆ ನಾನ್ HK ವಿಭಾಗದಲ್ಲಿ ಯಾವುದೆಲ್ಲ ಕರೆದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ HK ವಿಭಾಗದಲ್ಲಿ ಯಾವುದೆಲ್ಲ ಕರೆದಿದ್ದಾರೆ, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನ್ HK ವಿಭಾಗಕ್ಕೆ ಡ್ರೈವರ್ ಹಾಗೂ P1 ಹುದ್ದೆಗಳಿಗೆ ಕರೆಯಲಾಗಿದೆ. ರೆಸಿಡೆನ್ಷಿಯಲ್ ಪೇರೆಂಟ್ ಕೇಂದ್ರ ಅಂದ್ರೆ ನಾನ್ HK ವಿಭಾಗ ಅಂತ. ಹಾಗೂ ಕೊನೆಯ ದಿನಾಂಕ ಬಂದು 30 ಜುಲೈ 2026. ಅರ್ಜಿ ಪ್ರಾರಂಭದ ದಿನಾಂಕ ಬಂದು ಜುಲೈ 1 2026ಕ್ಕೆ ಪ್ರಾರಂಭ ಆಗುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲಿದೆ ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಈ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಫುಲ್ ಓಪನ್ ಆಗುತ್ತೆ ಹಾಗೂ ಅರ್ಜಿ ಸಲ್ಲಿಸುವ ಮಾಹಿತಿ ಕೂಡ ಬರುತ್ತೆ. ನಾನು ಕೂಡ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅರ್ಜಿ ಪ್ರಾರಂಭವಾದ ದಿನಾಂಕದಿಂದ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಂಗಳೂರು decode.gov.in/recruitment/status/ccc ಈ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈಗ ತಿಳಿಸ್ಕೊಡ್ತಾ ಇರೋದು ನಾನ್ HK ವಿಭಾಗಕ್ಕೆ. ಮೊದಲಿಗೆ ಡ್ರೈವರ್ ಹುದ್ದೆಗಳಿಗೆ 7 ಹುದ್ದೆಗಳಿದಾವೆ. 7 ಹುದ್ದೆಗಳಲ್ಲಿ ಜನರಲ್ ಮೆರಿಟ್ಗೆ 1, ಅದರಲ್ಲಿ ವುಮೆನ್ಗೆ 1, ರೂರಲ್ ಕ್ಯಾಂಡಿಡೇಟ್ ಒಟ್ಟು 3 ಹುದ್ದೆಗಳು ಜನರಲ್ ಮೆರಿಟ್ಗಿದೆ. ಹಾಗೆ SC/STಗಳಿಗೆ ಒಟ್ಟು 2 ಹುದ್ದೆಗಳಿದ್ದಾವೆ. ಅದರಲ್ಲಿ ವುಮೆನ್ಗೆ 1 ಹಾಗೂ ರೂರಲ್ ಕ್ಯಾಂಡಿಡೇಟ್ಗೆ 1 ಹುದ್ದೆ ಇದ್ದಾವೆ. ಹಾಗೆ ಕ್ಯಾಟಗರಿ 2A ವುಮೆನ್ ಕ್ಯಾಂಡಿಡೇಟ್ಗೆ 1 ಹುದ್ದೆಗಳಿದ್ದಾವೆ. ಹಾಗೆ ಕ್ಯಾಟಗರಿ 2B ಬಂದು ಜನರಲ್ ಕ್ಯಾಟಗರಿಗೆ ಮಾತ್ರ ಇದೆ, 1 ಹುದ್ದೆಗಳಿದ್ದಾವೆ. ಹಾಗೆ ಟೋಟಲ್ ಒಟ್ಟು ಹುದ್ದೆಗಳು 7 ಹುದ್ದೆಗಳಿದ್ದಾವೆ. ಇನ್ನ ಪ್ಯೂನ್ ಪೋಸ್ಟ್ ಬರೋದಾದ್ರೆ ಒಟ್ಟು 81 ಹುದ್ದೆಗಳಿದ್ದಾವೆ. 81 ಹುದ್ದೆಯಲ್ಲಿ ಜನರಲ್ ಕ್ಯಾಟಗರಿಗೆ ಬಂದು ಒಟ್ಟು 40 ಹುದ್ದೆಗಳಿದ್ದಾವೆ. ಅದನ್ನ ವರ್ಗೀಕರಣ ಮಾಡೋದಾದ್ರೆ ಜನರಲ್ಗೆ 6, ವುಮೆನ್ಗೆ 13, ರೂರಲ್ಗೆ 10 ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 2 ಹುದ್ದೆಗಳಿದ್ದಾವೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 4 ಹುದ್ದೆಗಳು, ಕನ್ನಡ ಮಾಧ್ಯಮಕ್ಕೆ 2 ಹಾಗೂ PDP ಅಂದ್ರೆ ಯೋಜನಾ ನಿರಾಶ್ರಿತರಿಗೆ 1 ಹಾಗೂ ಅದರ್ಸ್ಗೆ 1 ಹುದ್ದೆಗಳಿದ್ದಾವೆ. ಇನ್ನ SC ಕ್ಯಾಟಗರಿಯಲ್ಲಿ 3 ವಿಭಾಗಗಳಾಗಿದ್ದಾವೆ. ಅದರಲ್ಲಿ ಕ್ಯಾಟಗರಿ A ಬಂದು 5 ಹುದ್ದೆಗಳಿದ್ದಾವೆ ಹಾಗೂ SC ಕ್ಯಾಟಗರಿ B ಕ್ಯಾಟಗರಿಯವರಿಗೆ ಒಟ್ಟು 4 ಹುದ್ದೆಗಳು. SC ಕ್ಯಾಟಗರಿ Cಗೆ 3+1 ಹುದ್ದೆಗಳಿದ್ದಾವೆ. ಅದರಲ್ಲಿ SC ಕ್ಯಾಟಗರಿ A ಬಂದು ಜನರಲ್ಗೆ 1, ವುಮೆನ್ಗೆ 2, ರೂರಲ್ ಕ್ಯಾಂಡಿಡೇಟ್ಗೆ 1 ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 1 ಹುದ್ದೆ ಇದ್ದಾವೆ. ಹಾಗೆ SC ಕ್ಯಾಟಗರಿ B ಬಂದು ಒಟ್ಟು 4 ಹುದ್ದೆಯಲ್ಲಿ 1 ಜನರಲ್ಗೆ, ವುಮೆನ್ಗೆ 1, ರೂರಲ್ಗೆ 1 ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 1 ಇದೆ. ಹಾಗೂ SC ಕ್ಯಾಟಗರಿಲಿ ಕ್ಯಾಟಗರಿ C ಬಂದು ಜನರಲ್ಗೆ 1, ಹಾಗೆ ವುಮೆನ್ ಕ್ಯಾಟಗರಿಗೆ 1, ರೂರಲ್ ಕ್ಯಾಂಡಿಡೇಟ್ಗೆ 1 ಹಾಗೂ ಫಿಸಿಕಲ್ ಕ್ಯಾಂಡಿಡೇಟ್ಗೆ 1 ಹುದ್ದೆ ಇದ್ದಾವೆ. ಹಾಗೂ ST ಕ್ಯಾಟಗರಿ ಬರೋದಾದ್ರೆ ಒಟ್ಟು 3 ಹುದ್ದೆಗಳಿದ್ದಾವೆ SC ಕ್ಯಾಟಗರಿಗೆ. ಅದರಲ್ಲಿ ವುಮೆನ್ಗೆ 1 ಇದೆ, ರೂರಲ್ ಕ್ಯಾಂಡಿಡೇಟ್ಗೆ, ಕನ್ನಡ ಮಾಧ್ಯಮ. ಹಾಗೆ ಕ್ಯಾಟಗರಿ 1 ಅವರಿಗೆ ಬರೋದಾದ್ರೆ ಟೋಟಲ್ 3 ಹುದ್ದೆಗಳಿದ್ದಾವೆ. ಅದರಲ್ಲಿ ವುಮೆನ್ ಕ್ಯಾಂಡಿಡೇಟ್ಗೆ 1, PDP ಯೋಜನಾ ನಿರಾಶ್ರಿತರಿಗೆ 1, ಅದರ್ಸ್ಗೆ 1 ಇದೆ. ಇನ್ನ ಕ್ಯಾಟಗರಿ 2A ಬರೋದಾದ್ರೆ ಒಟ್ಟು 12 ಹುದ್ದೆಗಳಿದ್ದಾವೆ. ಅದರಲ್ಲಿ 2 ಜನರಲ್, ವುಮೆನ್ ಕ್ಯಾಟಗರಿಗೆ 4, ರೂರಲ್ ಕ್ಯಾಟಗರಿಗೆ 4, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಹಾಗೂ ಕನ್ನಡ ಮಾಧ್ಯಮದವರಿಗೆ 1 ಹುದ್ದೆ ಇದ್ದಾವೆ. ಇನ್ನು ಕ್ಯಾಟಗರಿ 2B ಬರೋದಾದ್ರೆ 3 ಹುದ್ದೆಗಳಿದ್ದಾವೆ. ಒಂದು ವುಮೆನ್ ಕ್ಯಾಟಗರಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಹಾಗೂ PDP ಅದರ್ಸ್ ಕ್ಯಾಟಗರಿಗೆ ಇದೆ. ಇನ್ನು ಕ್ಯಾಟಗರಿ 3A ಬರೋದಾದ್ರೆ ಒಟ್ಟು 3 ಹುದ್ದೆಗಳು ವುಮೆನ್ ಕ್ಯಾಟಗರಿಗೆ ಹಾಗೂ PDPಗೆ ಹಾಗೂ ಅದರ್ಸ್ಗಿದೆ. ಇನ್ನು ಕ್ಯಾಟಗರಿ 3B ಬರೋದಾದ್ರೆ ವುಮೆನ್ ಕ್ಯಾಟಗರಿಗೆ 1, ರೂರಲ್ ಕ್ಯಾಂಡಿಡೇಟ್ಗೆ 1, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 1, ಟೋಟಲ್ 4 ಹುದ್ದೆಗಳಿದ್ದಾವೆ. ಇನ್ನು ಎಲ್ಲ ಕ್ಯಾಟಗರಿ ಸೇರಿ 80 ಹುದ್ದೆಗಳಿದ್ದಾವೆ.
ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದರಲ್ಲಿ ಕೆಲವೊಂದು ವಿಭಾಗಕ್ಕೆ ಮಾತ್ರ ಇದೆ. ಸಿಂಗಲ್ ಸ್ಟಾರ್ ಇದ್ರೆ ಬ್ಲೈಂಡ್ ಹಾಗೂ ಲೋವರ್ ವಿಷನ್ಗೆ, ಹಾಗೂ ಡಬಲ್ ಸ್ಟಾರ್ ಇದ್ರೆ ಲೋಕೋಮೋಟರ್ ಡಿಸೆಬಿಲಿಟಿ ಅವರ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ತ್ರಿಬಲ್ ಸ್ಟಾರ್ ಇರೋದಾದ್ರೆ ಡೆಫ್ ಅಂಡ್ ಹಾರ್ಡ್ ಆಫ್ ಇಯರಿಂಗ್ ಅಂದ್ರೆ ಕಿವಿ ಪ್ರಾಬ್ಲಮ್ ಇರೋರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ SC ಕ್ಯಾಟಗರಿಯವರು ತಮಗೆ ಯಾವ ಕ್ಯಾಟಗರಿ ಬರುತ್ತೋ ABC ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ವೆಬ್ಸೈಟ್ ಮಾಹಿತಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಅರ್ಜಿ ಸಲ್ಲಿಸೋರು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಇನ್ನ ಅರ್ಜಿ ಪ್ರಾರಂಭದ ದಿನಾಂಕ ಬಂದು 1/7/2026, 30/7/2026 ರಾತ್ರಿ 11:59ಕ್ಕೆ ಮುಕ್ತಾಯಗೊಳ್ಳಲಿದೆ. ಫೀಸ್ ಕಟ್ಟೋದಕ್ಕೂ ಕೂಡ ಅಂದೇ ಕೊನೆ ದಿನಾಂಕ ಇರುತ್ತದೆ. ಅಂದೇ ಕೂಡ ಅರ್ಜಿಯನ್ನ ಸಲ್ಲಿಸಿದವರು ಅಪ್ಲಿಕೇಶನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ನು ಫೀಸ್ ಮಾಹಿತಿ ಬರೋದಾದ್ರೆ ಜನರಲ್ ಕ್ಯಾಟಗರಿಗೆ ಅವರಿಗೆ 300 ರೂಪಾಯಿ ಇರುತ್ತೆ. ಹಾಗೂ ಅದರ್ ಕ್ಯಾಟಗರಿ 2A, 2B, 3A, 3B ಅವರಿಗೆ 150 ರೂಪಾಯಿ ಇರುತ್ತೆ. SC ಕ್ಯಾಟಗರಿ ಹಾಗೂ ST ಕ್ಯಾಟಗರಿ ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಟಗರಿ 1 ಅವರಿಗೆ ಫೀಸ್ ಇಂದ ವಿನಾಯಿತಿ ಇರುತ್ತೆ. ಯಾವುದೇ ಫೀಸ್ ಅನ್ನ ಕಟ್ಟೋ ಹೋಗಿರೋದಿಲ್ಲ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನ ಪೇ ಸ್ಕೇಲ್ ಬರೋದಾದ್ರೆ ಡ್ರೈವರ್ಗೆ ಬೇಸಿಕ್ ಸ್ಯಾಲರಿ 34,100 ರೂಪಾಯಿ ಇರುತ್ತೆ. ಹಾಗೂ 67,600 ರೂಪಾಯಿವರೆಗೂ ಡ್ರೈವರ್ಗೆ ವೇತನವಿರುತ್ತದೆ. ಪ್ಯೂನ್ಗೆ ಬರೋದಾದ್ರೆ 27,000 ಬೇಸಿಕ್ ಇರುತ್ತೆ. ಒಟ್ಟು ಸ್ಯಾಲರಿ 46,675 ಸ್ಯಾಲರಿ ಇರುತ್ತದೆ. ಇನ್ನ ಕ್ವಾಲಿಫಿಕೇಶನ್ ಬರೋದಾದ್ರೆ ಅಂದ್ರೆ ವಿದ್ಯಾರ್ಹತೆ ಬರೋದಾದ್ರೆ ಡ್ರೈವರ್ ಹುದ್ದೆಗಳಿಗೆ SLC ಎಕ್ಸಾಮ್ ಪಾಸ್ ಆಗಿರಬೇಕು. ಹಾಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕಂಪಲ್ಸರಿ ಹೊಂದಿರಬೇಕಾಗತ್ತೆ. ಇನ್ನ ಪ್ಯೂನ್ಗೆ ಬರೋದಾದ್ರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, SLC ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರಬೇಕಾಗತ್ತೆ. ಕನ್ನಡ ಓದೋಕೆ ಬರೆಯೋದಕ್ಕೆ ಬರೋರಿಗೆ ಈ ಅಪ್ಲಿಕೇಶನ್ ಎಲಿಜಿಬಲ್ ಆಗ್ತಾರೆ. ಏಜ್ ಲಿಮಿಟ್ ಬರೋದಾದ್ರೆ 18 ವರ್ಷ ತುಂಬಿರಬೇಕು. ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷದವರು ಅರ್ಜಿ ಸಲ್ಲಿಸಬಹುದು. 2A, 2B, 3A, 3B ಅವರು 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನ SC, ST ಕ್ಯಾಟಗರಿ 1 ಇವರೆಲ್ಲ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಸೆಲೆಕ್ಟ್ ಆದವ್ರಿಗೆ 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಇನ್ನ ಇಂಟರ್ವ್ಯೂಗೆ ಬರೋದಾದ್ರೆ ಇಂಟರ್ವ್ಯೂ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದ್ರೆ ಡ್ರೈವರ್ ಹುದ್ದೆಗಳಿಗೆ ಶಾರ್ಟ್ ಲಿಸ್ಟ್ ಆದವ್ರಿಗೆ 50 ಮಾರ್ಕ್ಸ್ಗೆ ಟೆಸ್ಟ್ ಇರುತ್ತೆ, ಎಲಿಜಿಬಿಲಿಟಿ ಟೆಸ್ಟ್ ಇರುತ್ತೆ. ಹಾಗೂ ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ ಇಂಟರ್ವ್ಯೂಗೆ 10 ಮಾರ್ಕ್ಸ್ ಇರುತ್ತೆ. ಇನ್ನ ಪ್ಯೂನ್ಗೆ ಬರೋದಾದ್ರೆ ಪ್ಯೂನ್ಗೆ ಅವರು ತೆಗೆದಿರುವಂತ ಪರ್ಸೆಂಟೇಜ್ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತೆ. ತಾವು ತೆಗೆದಿರುವಂತ SLC ಪರ್ಸೆಂಟೇಜ್ ಆಯ್ಕೆ ಮುಖಾಂತರ ತಗೊಳ್ಳುತ್ತಾರೆ. ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ 10 ಅಂಕಗಳ ಇಂಟರ್ವ್ಯೂ ಇರುತ್ತೆ. ಡ್ರೈವರ್ ಹಾಗೂ P1 ಎರಡು ಹುದ್ದೆಗೂ ಇಂಟರ್ವ್ಯೂ ಕಂಪಲ್ಸರಿ ಇರುತ್ತೆ. ಅದರಲ್ಲಿ ಸ್ಕೋರ್ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಆಗ್ತಾರೆ. ಇನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಅರ್ಜಿ ಸಲ್ಲಿಸುವ ಮುಂಚೆನೆ ಪಡೆದಿರಬೇಕು. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರು ಕೂಡ ತಮಗೆ ಬೇಕಾದ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಅಪ್ಲೈ ಮಾಡಬೇಕಾದ್ರೆ ತಾವು ಡಿಸ್ಚಾರ್ಜ್ ಆಗಿರುವಂತಹ ಸರ್ಟಿಫಿಕೇಟ್ ಅನ್ನ ಇರಬೇಕು. ರೂರಲ್ ಕ್ಯಾಂಡಿಡೇಟ್ ಕೂಡ, ಹಾಗೆ ಹೈದರಾಬಾದ್ ಕರ್ನಾಟಕದವ್ರು ಏನಾರು ಅಪ್ಲೈ ಮಾಡ್ತಿದ್ರೆ ಅವ್ರಿಗೂ ಕೂಡ, ಹಾಗೆ ಗೌರ್ಮೆಂಟ್ ಸರ್ವೆಂಟ್ ಕಂಪಲ್ಸರಿ NOC ತಗೊಂಡಿರ್ಬೇಕಾಗತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ದಾಖಲಾತಿಗಳು ಬೇಕೋ ಅದನ್ನ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಬೇಕು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ 2 ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೇಳಲಾಗಿದೆ. ಕಂಪಲ್ಸರಿ ಕೇಳಿದ್ದಾರೆ. ಕ್ಯಾಂಡಿಡೇಟ್ಸ್ ಶಲ್ ಪಾಸಸ್ ದಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ 2 ರೆಸ್ಪೆಕ್ಟಬಲ್ ಪರ್ಸನ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಕಂಪಲ್ಸರಿ ಸೆಲೆಕ್ಟ್ ಆದವರು 2 ವ್ಯಕ್ತಿಗಳ, ಗಣ್ಯ ವ್ಯಕ್ತಿಗಳ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಥವಾ ಗೆಜಿಟೆಡ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ನೀಡಬೇಕಾಗತ್ತೆ. 2 ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಹಾಗೂ ಇಮೇಲ್ ID ನ ಮೊಬೈಲ್ ನಂಬರ್ ಅನ್ನ ಸಲ್ಲಿಸಬೇಕಾದ್ರೆ ಕರೆಕ್ಟ್ ಆಗಿ ನೀಡಬೇಕು. ಏನೇ ಮಾಹಿತಿ ಇದ್ದರೂ ವೆಬ್ಸೈಟ್ ಮುಖಾಂತರ ಅಥವಾ ಮೊಬೈಲ್ ಅಥವಾ ಇಮೇಲ್ ಮುಖಾಂತರ ತಿಳಿಸಲಾಗುವುದು ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರೋ HK ಅವರು ಇಷ್ಟೆಲ್ಲ ಮಾಹಿತಿಯನ್ನ
ರೆಡಿ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಒಟ್ಟು ಹುದ್ದೆಗಳು P1 ಹುದ್ದೆಗಳು 8, ಡ್ರೈವರ್ ಹುದ್ದೆಗಳು 7 ಹುದ್ದೆಗಳಿದ್ದಾವೆ. ಹಾಗೆ HKಗೆ ಬರೋದಾದ್ರೆ ಏನೆಲ್ಲ ಹುದ್ದೆಗಳಿದ್ದಾವೆ ಅನ್ನೋದಾದ್ರೆ ಇದು ಕೂಡ 24 ಜೂನ್ 26ರಂದು ನೋಟಿಫಿಕೇಶನ್ ಆಗಿದೆ. ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆ ಇದೆ, ಟೈಪಿಸ್ಟ್ ಹುದ್ದೆ ಇದೆ, ಡ್ರೈವರ್, ಪ್ರೋಸೆಸ್ ಸರ್ವರ್, P1 ಇಷ್ಟೆಲ್ಲ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಅಂದ್ರೆ 371 ಸರ್ಟಿಫಿಕೇಟ್ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಕೂಡ ಜುಲೈ 1ಕ್ಕೆ ಪ್ರಾರಂಭವಾಗಿ 30 ಜುಲೈಗೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. HK ಹಾಗೂ ನಾನ್ HK ಅವರು ಕಂಪಲ್ಸರಿ ಬೇರೆ ಬೇರೆ ಅಪ್ಲಿಕೇಶನ್ ಅನ್ನೇ ಹಾಕಬೇಕಾಗತ್ತೆ. ಹಾಗೂ ದಾಖಲಾತಿಗಳು ಏನೆಲ್ಲ ಬೇಕು ಅನ್ನೋದಾದ್ರೆ P1 ಬೇಕಾದ್ರೆ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಫೋಟೋ ಇಷ್ಟನ್ನ ರೆಡಿ ಮಾಡ್ಕೊಳ್ಳಿ, ಅರ್ಜಿನ ಸಲ್ಲಿಸಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಹುದ್ದೆಗಳ ಮಾಹಿತಿ ಹಾಗೂ ಸರ್ಕಾರಿ ಸ್ಕೀಮ್ಗಳ ಮಾಹಿತಿ ಬಗ್ಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ. ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಉಪಯುಕ್ತ ಆಗುತ್ತೆ. ಈಗ HK ವಿಭಾಗಕ್ಕೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳು ಒಟ್ಟು 4 ಹುದ್ದೆಗಳಿದ್ದಾವೆ. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 1 ಹುದ್ದೆ ಇದೆ. ಅದರಲ್ಲಿ 4 ಹುದ್ದೆಗಳನ್ನು ಯಾರ್ಯಾರಿಗೆ ವಿಭಾಗ ಮಾಡಲಾಗಿದೆ ಅನ್ನೋದಾದರೆ SC ಕ್ಯಾಟಗರಿಗೆ 1, ST ಕ್ಯಾಟಗರಿಗೆ 1, ಕ್ಯಾಟಗರಿ 1ಗೆ 1 ಹಾಗೂ ಕ್ಯಾಟಗರಿ 2Aಗೆ 1 ಹುದ್ದೆ ಇದ್ದಾವೆ. ಜನರಲ್ ಮೆರಿಟ್ ಮೇಲೂ ಕೂಡ 1 ಹುದ್ದೆ ಇದೆ. ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಬ್ಲೈಂಡ್ನೆಸ್ ಹಾಗೂ ಲೋ ವಿಷನ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು ಫ್ರೆಶ್ ವೇಕೆನ್ಸಿ, ಇದರಲ್ಲಿ ಬ್ಯಾಕ್ಲಾಗ್ ವೇಕೆನ್ಸಿ ಕೂಡ ಕೆಲವೊಂದಿದೆ. ಇಷ್ಟೊತ್ತರೆಗೂ ನಾನು ತಿಳಿಸ್ಕೊಟ್ಟಿದ್ದು 4 ಹುದ್ದೆಗಳು ಪ್ಲಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಅದು ಬ್ಯಾಕ್ಲಾಗ್ ಹುದ್ದೆಗಳು. ಹಾಗೆ ಫ್ರೆಶ್ ವೇಕೆನ್ಸಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. 1 ಹುದ್ದೆ ಫ್ರೆಶ್ ವೇಕೆನ್ಸಿ ಇದೆ. SC ಕ್ಯಾಟಗರಿಗೆ ಮಾತ್ರ 1 ಹುದ್ದೆ ಇದೆ. ಅದು ಕೂಡ ವುಮೆನ್ ಕ್ಯಾಂಡಿಡೇಟ್ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಟೈಪಿಸ್ಟ್ ಹುದ್ದೆಗಳು. ಟೈಪಿಸ್ಟ್ ಅಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು 1 ಹುದ್ದೆ ಮಾತ್ರ ಇದೆ. ಅದು ಕೂಡ ಜನರಲ್ ಮೆರಿಟ್ಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಮಾತ್ರ ಇದೆ. ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್ ಅವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಫ್ರೆಶ್ ವೇಕೆನ್ಸಿ ಬಂದು ಟೈಪಿಸ್ಟ್ಗೆ 6 ಹುದ್ದೆಗಳಿದ್ದಾವೆ. 6 ಹುದ್ದೆಗಳಲ್ಲಿ ಜನರಲ್ಗೆ 3 ಹುದ್ದೆಗಳಿದ್ದಾವೆ. ಅದನ್ನ ಜನರಲ್ಗೆ 1, ವುಮೆನ್ಗೆ 1, ರೂರಲ್ ಕ್ಯಾಂಡಿಡೇಟ್ಗೆ 1 ಹುದ್ದೆ ಇದೆ. ಹಾಗೂ SC ಕ್ಯಾಟಗರಿಗೆ 1 ಹುದ್ದೆ ಇದೆ. ಕ್ಯಾಟಗರಿ 2Aಗೆ ವುಮೆನ್ ಕ್ಯಾಂಡಿಡೇಟ್ಗೆ ಮಾತ್ರ ಇದೆ, 1 ಹುದ್ದೆ ಇದೆ. ಹಾಗೂ ಕ್ಯಾಟಗರಿ 2Bಗೆ 1 ಹುದ್ದೆ ಇದೆ. ಒಟ್ಟು ಹುದ್ದೆಗಳು 6 ಹುದ್ದೆಗಳಾಗಿದ್ದಾವೆ. ಇನ್ನ ನೆಕ್ಸ್ಟ್ ಡ್ರೈವರ್ ಪೋಸ್ಟ್ ಬರೋದಾದ್ರೆ ಡ್ರೈವರ್ ಫ್ರೆಶ್ ವೇಕೆನ್ಸಿ ಮಾತ್ರ ಇದೆ, ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳಿಲ್ಲ. ಅದು ಕೂಡ SC ಕ್ಯಾಟಗರಿಯವರು ಜನರಲ್ ಕ್ಯಾಟಗರಿ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನ ಪ್ರೋಸೆಸ್ ಸರ್ವರ್ ಆದೇಶ ಜಾರಿಕಾರ ಫ್ರೆಶ್ ವೇಕೆನ್ಸಿ, ಯಾವುದೇ ಬ್ಯಾಕ್ಲಾಗ್ ಪೋಸ್ಟ್ ಇದಕ್ಕೂ ಕೂಡ ಇಲ್ಲ. ಅದರಲ್ಲಿ ಕ್ಯಾಟಗರಿ 1 ಅವರು ಮಾತ್ರ ಜನರಲ್ ಕ್ಯಾಟಗರಿ ಅಂದ್ರೆ ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಟಗರಿ, ಯಾವುದೇ ರಿಸರ್ವೇಶನ್ ಇರೋದಿಲ್ಲ. ಅಂದ್ರೆ ಕನ್ನಡ ಮಾಧ್ಯಮ, ರೂರಲ್ ಇನ್ನಿತರೆ ರಿಸರ್ವೇಶನ್ ಇರೋದಿಲ್ಲ. ಅಂತವ್ರಿಗೆ 1 ಹುದ್ದೆ ಇದೆ. ಹಾಗೆ P1 ಪೋಸ್ಟ್ ಇದು ಕೂಡ ಬ್ಯಾಕ್ಲಾಗ್ ಹುದ್ದೆಗಳು ಯಾವುದೂ ಇಲ್ಲ, ಫ್ರೆಶ್ ವೇಕೆನ್ಸಿ ಇದೆ. ಒಟ್ಟು 7 ಹುದ್ದೆಗಳು. ಜನರಲ್ ಅಲ್ಲಿ 4 ಹುದ್ದೆ, ಅದರಲ್ಲಿ ವುಮೆನ್ ಕ್ಯಾಂಡಿಡೇಟ್ಗೆ 2, ರೂರಲ್ ಕ್ಯಾಂಡಿಡೇಟ್ಗೆ 1, PDP ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆ. ಇನ್ನು SC ಕ್ಯಾಟಗರಿಗೆ ಬರೋದಾದ್ರೆ 1 ಹುದ್ದೆ ಇದೆ P1 ಪೋಸ್ಟು. ಕ್ಯಾಟಗರಿ 1ಗೆ ವುಮೆನ್ ಕ್ಯಾಂಡಿಡೇಟ್ ಮಾತ್ರ ಇದೆ, ಅದು 1 ಹುದ್ದೆ. ಇನ್ನು ಕ್ಯಾಟಗರಿ 2Bಗೆ ಬರೋದಾದ್ರೆ ವುಮೆನ್ ಕ್ಯಾಂಡಿಡೇಟ್ಗೆ 1 ಹುದ್ದೆ ಇದೆ. ಒಟ್ಟು 7 ಹುದ್ದೆಗಳಿದ್ದಾವೆ. ಪ್ರೋಸೆಸ್ ಬಂದು ಸೇಮ್ ಇರುತ್ತೆ. ಜನರಲ್ ಮೆರಿಟ್ಗೆ 300 ರೂಪಾಯಿ ಫೀಸ್ ಇರುತ್ತೆ. ಅದರ್ ಕ್ಯಾಸ್ಟ್ ಅಂದ್ರೆ 2A 2B 3A 3B ಅವ್ರಿಗೆ 150 ರೂಪಾಯಿ ಫೀಸ್ ಇರುತ್ತೆ. SC ST ಕ್ಯಾಟಗರಿ 1 ಇವ್ರಿಗೆಲ್ಲ ಫೀಸ್ ಎಕ್ಸಮ್ಟೆಡ್ ಇರುತ್ತದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸಲು 30/7/2026 ಕೊನೆ ದಿನಾಂಕ. ಅಂದೇ ಕೂಡ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ನೆಲ್ಲಾ ಪ್ರೋಸೆಸ್ ಕೂಡ ಸೇಮ್ ಇರುತ್ತೆ. ಗ್ರೇಡ್ ಪೇಗೆ ಬರೋದಾದ್ರೆ ಸ್ಟೆನೋಗ್ರಾಫರ್ಗೆ ಬೇಸಿಕ್ 44,425ರಿಂದ 83,700 ವರೆಗೂ ಸ್ಯಾಲರಿ ಬರುತ್ತೆ. ಇನ್ನು ಟೈಪಿಸ್ಟ್ ಬರೋದಾದ್ರೆ ಬೇಸಿಕ್ ಸ್ಯಾಲರಿ 34,100 ರೂಪಾಯಿ, ಟೋಟಲ್ 67,600 ರೂಪಾಯಿವರೆಗೂ ಬರುತ್ತೆ. ಇನ್ನು ಡ್ರೈವರ್ಗೆ ಬರೋದಾದ್ರೆ ಬೇಸಿಕ್ ಸ್ಯಾಲರಿ 34,100 ರೂಪಾಯಿ, ಟೋಟಲ್ 67,600 ರೂಪಾಯಿವರೆಗೂ ಸ್ಯಾಲರಿ ಬರುತ್ತೆ. ಹಾಗೆ ಪ್ರೋಸೆಸ್ ಸರ್ವರ್ಗೆ
ಬೇಸಿಕ್ ಸ್ಯಾಲರಿ 31,775, ಒಟ್ಟು ಸ್ಯಾಲರಿ 61,300 ರೂಪಾಯಿವರೆಗೂ ಬರುತ್ತೆ. ಇನ್ನು ಪ್ಯೂನ್ ಬರೋದಾದ್ರೆ ಬೇಸಿಕ್ ಸ್ಯಾಲರಿ 27,000, 46,675ವರೆಗೂ ಸಂಬಳ ಬರುತ್ತೆ. ಇನ್ನು ಕ್ವಾಲಿಫಿಕೇಶನ್ಗೆ ಬರೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ ಕಂಪಲ್ಸರಿ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ಅಂದ್ರೆ PUC ಕಂಪ್ಲೀಟ್ ಆಗಿರಬೇಕು, ಹಾಗೂ ಅಥವಾ 3 ವರ್ಷಗಳ ಕಮರ್ಷಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಹಾಗೂ ಸೀನಿಯರ್ ಟೈಪಿಸ್ಟ್, ಸೀನಿಯರ್ ಶಾರ್ಟ್ ಹ್ಯಾಂಡ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೀಟ್ ಮಾಡಿರೋರು ಸ್ಟೆನೋಗೆ ಅಪ್ಲೈ ಮಾಡಬಹುದಾಗಿರುತ್ತದೆ. ಇನ್ನು ಟೈಪಿಸ್ಟ್ಗೆ ಬರೋದಾದ್ರೆ ಕಂಪಲ್ಸರಿ PUC ಕಂಪ್ಲೀಟ್ ಆಗಿರಬೇಕು, 3 ವರ್ಷಗಳ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನ ಮಾಡಿರಬೇಕು, ಸೀನಿಯರ್ ಟೈಪಿಸ್ಟ್ ರೈಟಿಂಗ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿರಬೇಕು, ಕನ್ನಡ ಹಾಗೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೀಟ್ ಆಗಿರಬೇಕಾಗತ್ತೆ, ಅಥವಾ ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಲ್ಲಿ ಕೂಡ ಪಾಸ್ ಆಗಿರೋರು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರೋರು ಅರ್ಜಿಯನ್ನ ಸಲ್ಲಿಸಬಹುದು ಟೈಪಿಸ್ಟ್ ಹುದ್ದೆಗಳಿಗೆ. ಇನ್ನು ಡ್ರೈವರ್ ಹುದ್ದೆಗೆ ಬರೋದಾದ್ರೆ ಕಂಪಲ್ಸರಿ SLC ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರಬೇಕು. ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಬೇಕಾಗತ್ತೆ. ಇನ್ನು ಪ್ರೋಸೆಸ್ ಸರ್ವರ್ ಆದೇಶ ಜಾರಿಕಾರರಿಗೆ SLC ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕಾಗತ್ತೆ. ಪ್ರೋಸೆಸ್ ಸರ್ವರ್ ಅಂದ್ರೆ ಸಮನ್ಸ್ ಜಾರಿ ಮಾಡೋರು, ಸಮನ್ಸ್ ಅನ್ನ ತಗೊಂಡು ಕೊಡೋರು, ಅದಕ್ಕೆ ಆದೇಶ ಜಾರಿಕಾರರು ಅಂತ ಕರೀತಾರೆ. ಇನ್ನು ಪ್ಯೂನ್ ಬರೋದಾದ್ರೆ 10th ಕಂಪಲ್ಸರಿ SLC ಪಾಸ್ ಆಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕಾಗತ್ತೆ. ವಯೋಮಿತಿಗೆ ಬರೋದಾದ್ರೆ 18 ವರ್ಷ ತುಂಬಿರಬೇಕು. ಜನರಲ್ ಕ್ಯಾಟಗರಿಯವರು 40 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. 2A, 2B, 3A, 3B ಅವರು 43 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. SC, ST ಕ್ಯಾಟಗರಿ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರು 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇವ್ರಿಗೂ ಕೂಡ ಇಂಟರ್ವ್ಯೂ ಇರುತ್ತೆ. ಸೇಮ್ ಸ್ಟೆನೋಗ್ರಾಫರ್ಗೆ ಸ್ಟೆನೋ ಎಕ್ಸಾಮ್ ಟೆಸ್ಟ್ ಇರುತ್ತೆ, ಕ್ವಾಲಿಫಿಕೇಶನ್ ಟೆಸ್ಟ್ ಇರುತ್ತೆ, ಹಾಗೂ ಇಂಟರ್ವ್ಯೂ 10 ಮಾರ್ಕ್ಸ್ ಇರುತ್ತೆ. ಟೈಪಿಸ್ಟ್ಗೂ ಅಷ್ಟೇ ತಾವು ಪಡೆದಿರುವಂಥ ಟೈಪಿಸ್ಟ್ ಕ್ವಾಲಿಫಿಕೇಶನ್ ಮೇಲೆ ಎಕ್ಸಾಮ್ಸ್ ಅನ್ನ ಕೊಡ್ತಾರೆ. ಅದ ನಂತರ ಇಂಟರ್ವ್ಯೂ ಇರುತ್ತೆ 10 ಮಾರ್ಕ್ಸ್ಗೆ. ಇನ್ನು ಡ್ರೈವರ್ ಹುದ್ದೆಗೆ ಅವರಿಗೂ ಕೂಡ ಎಲಿಜಿಬಲ್ ಟೆಸ್ಟ್ ಇರುತ್ತೆ 50 ಅಂಕಗಳಿಗೆ, ಹಾಗೂ ಇಂಟರ್ವ್ಯೂ 10 ಮಾರ್ಕ್ಸ್ಗಳಿಗೆ ಇರುತ್ತದೆ. ಪ್ರೋಸೆಸ್ ಸರ್ವರ್ಗೆ 10 ಅಂಕಗಳ ಇಂಟರ್ವ್ಯೂ ಇರುತ್ತೆ, ಹಾಗೂ SLC ಮಾರ್ಕ್ಸ್ ಕಾರ್ಡನ್ನ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. P1 ಪೋಸ್ಟ್ಗೂ ಕೂಡ ತಾವು ತೆಗೆದಿರುವಂಥ SLC ಅಂಕಗಳನ್ನು ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿ ಇಂಟರ್ವ್ಯೂ 10 ಅಂಕಗಳಿಗೆ ಇರಲಿದೆ. ಯಾರೆಲ್ಲ ಅಭ್ಯರ್ಥಿಗಳು ಆಸಕ್ತ ಅಭ್ಯರ್ಥಿಗಳು ಇದ್ದೀರೋ, ಸಾಕಷ್ಟು ವರ್ಷಗಳಿಂದ ನೋಟಿಫಿಕೇಶನ್ ತುಂಬಾ ಕರೆದಿರಲಿಲ್ಲ, ಈಗ ನೋಟಿಫಿಕೇಶನ್ಗಳ ಪರ್ವ ನಡೀತಿದೆ. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ತಾವು ಇಚ್ಛೆ ಪಡುವಂಥ ಹುದ್ದೆಗಳಿಗೆ ಆಯ್ಕೆಯಾಗಿ ಅಂತ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವ ಫುಲ್ ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ಪ್ರಾರಂಭವಾದ ನಂತರ ನಿಮಗೆ ತಲುಪಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಅರ್ಜಿ ಸಲ್ಲಿಸುವ ಆಸಕ್ತರಿಗೆ ವಿಡಿಯೋ ಕೂಡ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.